ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಪ್ರೋಗ್ರಾಮಿಂಗಲ್ಲಿ ಯಾವ ರೀತಿಯಾದಂಥ ಆಪರೇಟರ್ಸ್ಗಳು ಇದ್ದಾವೆ, ಅದನ್ನು ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ನಮಗೆ ಬೇಕಾಗಿರುವಂಥ ಹೆಡರ್ ಫೈಲ್ಸ್ನ ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು standardiva.h ಹೆಡರ್ ಫೈಲ್ನ ಯಾಕೆ ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ printf ಮತ್ತು scanf ಈ ಥರ ಫಂಕ್ಷನ್ಗಳನ್ನ ಯೂಸ್ ಮಾಡ್ಕೋಬೇಕು ಅಂತ ಇದ್ದಾಗ ನಾವು standardiva.h ಫೈಲ್ನ ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಕಾಮನ್ ಬೇಸಿಕ್ ಸ್ಟ್ರಕ್ಚರ್ ಒಂದು ಸಿ ಪ್ರೋಗ್ರಾಮ್ಗೆ ಏನಿರುತ್ತೆ, ಒಂದು ಮೇನ್ ಫಂಕ್ಷನ್ ಇರುತ್ತೆ, ಅದು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆದಾಗ ರಿಟರ್ನ್ 0 ಮಾಡ್ತಾಯಿದ್ದೀವಿ. ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ನಾವು ಇಲ್ಲಿ ತನಕ ಯಾವೆಲ್ಲ ಎಕ್ಸಾಂಪಲ್ಗಳನ್ನ ಕನ್ಸಿಡರ್ ಮಾಡಿದ್ದೀವಿ ಎಲ್ಲದರಲ್ಲೂ ಇದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಒಂದು ಆಪರೇಟರ್ಸ್ ಅಂದರೆ ಏನು, ಇವಾಗ ನಮ್ಮ ಏನೋ ಒಂದು ಡೇಟಾ ಇರುತ್ತೆ, 2 ನಂಬರ್ಸ್ ಇರುತ್ತೆ, ಅದನ್ನು ಆ್ಯಡ್ ಮಾಡಬೇಕು ಅಂದರೆ ಹೇಗೆ ಮಾಡೋದು, ಒಂದು ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ ಮಾಡೋದು, ಇದಕ್ಕೆಲ್ಲದಕ್ಕೂ ನಮಗೆ ಆಪರೇಟರ್ಸ್ಗಳು ಬೇಕಾಗುತ್ತೆ. 2 ವೇರಿಯೇಬಲ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡಿ ಒಂದು ರಿಸಲ್ಟ್ನ ಕೊಡುತ್ತೆ ಆಪರೇಟರ್ ಯಾವಾಗಲೂ. ಇವಾಗ ನಾವು ಹೌ ಟು ಆ್ಯಡ್ 2 ನಂಬರ್ಸ್, ಹೌ ಟು ಆ್ಯಡ್ 2 ಇಂಟೀಜರ್ಸ್. ನಮಗೆ ಇವಾಗ ಯಾವ ರೀತಿಯಾಗಿ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಇವಾಗ ಒಂದು ನಂಬರ್ ಇದೆ, num1 ಅಂತ ಒಂದು ವೇರಿಯೇಬಲ್, ಅದನ್ನು ನಾವು 1ಗೆ ಇನಿಷಿಯಲೈಸ್ ಮಾಡಿದ್ದೀವಿ. ನೆಕ್ಸ್ಟು ನಂಬರ್ 2 ಅಂತ ಇದೆ, ಅದನ್ನು 2ಗೆ ಇನಿಷಿಯಲೈಸ್ ಮಾಡಿದ್ದೀವಿ. ಇವಾಗ ಇದೆರಡು ನಂಬರ್ನ ಆ್ಯಡ್ ಮಾಡಬೇಕು ಮತ್ತು ಅದನ್ನು ಪ್ರಿಂಟ್ ಮಾಡಬೇಕು. ಇವಾಗ ಇನ್ನೊಂದು ನಂಬರ್ನ ಡಿಕ್ಲೇರ್ ಮಾಡೋಣ, ಇಂಟ್ num3. ಇವಾಗ ನಾವು num3 ಏನಿದೆ, num3ನ ಸಮ್ ಅಂತಲೇ ಡಿಕ್ಲೇರ್ ಮಾಡಿಬಿಡೋಣ. ಯಾಕಂತ ಹೇಳಿದ್ರೆ ನಮಗೆ ಇಂಟೆನ್ಷನ್ ಇರೋದು ಈ num1 ಮತ್ತು num2ನ ಆ್ಯಡ್ ಮಾಡಿಬಿಟ್ಟು ಅದನ್ನ ಸಮ್ಗೆ ಅಸೈನ್ ಮಾಡಬೇಕು. ಅದಕ್ಕೆ ನಾವು ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ಬೋದು. ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಅಂದರೆ, ಸಮ್ ಈಸ್ ಈಕ್ವಲ್ ಟು num1 ಪ್ಲಸ್ num2. ಈ ರೀತಿಯಾಗಿ ನಾವಿಲ್ಲಿ ಏನು ಲೈನ್ ನಂಬರ್ 10 ಕೋಡ್ ಬರೆದಿದ್ದೀವಿ, ಈ num1 ಮತ್ತು num2 ಮಧ್ಯದಲ್ಲಿ ಪ್ಲಸ್ ಅನ್ನೋ ಒಂದು ಆಪರೇಟರ್ನ ಯೂಸ್ ಮಾಡಿದ್ದೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ನಂಬರ್ 1 ಅಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದನ್ನು ಮತ್ತು ನಂಬರ್ 2 ಅಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಇದೆರಡನ್ನೂ ಆ್ಯಡ್ ಮಾಡಿಬಿಟ್ಟು ಅದನ್ನು ಸಮ್ಗೆ ಅಸೈನ್ ಮಾಡ್ತಾಯಿದ್ದೀವಿ. ಫಸ್ಟ್ ಇದು ಎವ್ಯಾಲ್ಯೂಯೇಟ್ ಆಗಿಬಿಟ್ಟು ಇಲ್ಲಿ ಏನು ವ್ಯಾಲ್ಯೂ ಬರುತ್ತೆ ಅದು ಸಮ್ಗೆ ಅಸೈನ್ ಆಗುತ್ತೆ. ಇಲ್ಲಿ ನಾವು ಸೇಮ್ ಸಮ್ನ ಪ್ರಿಂಟ್ ಮಾಡ್ಬೋದು. ಇವಾಗ printf ಫಂಕ್ಷನ್ನ ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಆಫ್ ಸಮ್ ಈಸ್ ಈಕ್ವಲ್ ಟು %d ಸ್ಲ್ಯಾಶನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಇಷ್ಟು ನಮಗೆ ಇಲ್ಲಿ ತನಕ ಪ್ರಿಂಟ್ ಆದಮೇಲೆ ಒಂದು ನ್ಯೂ ಲೈನ್ ಪ್ರಿಂಟ್ ಆಗಲಿ ಅನ್ನೋದಕ್ಕೋಸ್ಕರ ಸ್ಲ್ಯಾಶನ್ನು ಯೂಸ್ ಮಾಡ್ತಾಯಿದ್ದೀವಿ. %d ಜಾಗದಲ್ಲಿ ನಮಗೆ ಸಮ್ ವ್ಯಾಲ್ಯೂ ಪ್ರಿಂಟ್ ಆಗಬೇಕು. ಅದರಿಂದ ನಾವು ಸಮ್ ಅನ್ನೋ ವೇರಿಯೇಬಲ್ ಏನಿದೆ ನಮ್ಮ ಪ್ರೋಗ್ರಾಮಲ್ಲಿ ಅದನ್ನು ಪಾಸ್ ಮಾಡ್ತಾಯಿದ್ದೀವಿ. ಇದು ಅಡಿಷ್ನಲ್ ಆಪರೇಟರ್, ಪ್ಲಸ್ ಆಪರೇಟರ್. ಇವಾಗ ಅದೇ ರೀತಿಯಾಗಿ ಸಬ್ಟ್ರಾಕ್ಷನ್ ಮಾಡಬೇಕು. ಇಂಟ್ ಡಿಫರೆನ್ಸ್ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀವಿ. ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ num1 ಮೈನಸ್ num2 ಮಾಡ್ಬೋದು. ಯಾವಾಗಲೂ ಒಂದು ನಂಬರಿಂದ ಇನ್ನೊಂದು ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅನ್ಬೇಕಾದ್ರೆ ನಾವು ಈ ಮೈನಸ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಇವಾಗ ಆ ವ್ಯಾಲ್ಯೂನ ಕೂಡ ನಾವು printf ಫಂಕ್ಷನ್ನ ಯೂಸ್ ಮಾಡಿಬಿಟ್ಟು ಪ್ರಿಂಟ್ ಮಾಡ್ಬೋದು. ಡಿಫ್ರೆನ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು %d ಸ್ಲ್ಯಾಶನ್. ಸೇಮ್ ಇವಾಗ ನಾವಿಲ್ಲಿ ಡಿಫ್ರೆನ್ಸ್ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ ನಾವು ಈ ವೇರಿಯೇಬಲ್ನ printfಗೆ ಪಾಸ್ ಮಾಡಬೇಕು. ಇವಾಗ ಸಮ್ ಮತ್ತು ಡಿಫ್ರೆನ್ಸ್ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ನಾವು ಕಲ್ತಿದ್ದೀವಿ. ನೆಕ್ಸ್ಟ್ ಇದೇ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಬೋದು. ಇವಾಗ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಾಡಕ್ಟ್ ಈಸ್ ಈಕ್ವಲ್ ಟು num1 ಸ್ಟಾರ್ num2. ಇಲ್ಲೇನಾಗುತ್ತೆ, num1 ಮತ್ತು num2 ಮಲ್ಟಿಪ್ಲೈ ಆಗಿಬಿಟ್ಟು ಅದರ ರಿಸಲ್ಟ್ ಏನಿರುತ್ತೆ ಅದು ಪ್ರಾಡಕ್ಟ್ಗೆ ಅಸೈನ್ ಆಗುತ್ತೆ. ಇದನ್ನು ಕೂಡ ನಾವು ಪ್ರಿಂಟ್ ಮಾಡ್ಬೋದು. ಪ್ರಾಡಕ್ಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು %d. ನೆಕ್ಸ್ಟ್ ಏನು ಆಪರೇಟರ್ ಇದೆ, ನಾವೇನೋ ಡಿವೈಡ್ ಕೂಡ ಮಾಡ್ಬೋದು. ಇವಾಗ ಡಿವೈಡ್ ಅಂತಲೇ ಒಂದು ವೇರಿಯೇಬಲ್ನ
ಡಿಕ್ಲೇರ್ ಮಾಡೋಣ. ಡಿವೈಡ್ ಮಾಡಬೇಕು ಅಂತ ಹೇಳಿದರೆ ಇವಾಗ ನಮ್ 1ನ ನಮ್ 2 ಡಿವೈಡ್ ಮಾಡಬೇಕು ಅಂತಿದ್ರೆ ನಮ್ 1 ಡಿವೈಡೆಡ್ ಬೈ ನಮ್ 2. ನಮಗೆ ಆನ್ಸರ್ ಯಾವಾಗಲೂ ಇಂಟಿಜರಲ್ಲಿ ಬರುತ್ತೆ. ಈಗೇನಾದರೂ ಆನ್ಸರ್ ನಮಗೆ 4.2 ಇದ್ದರೆ ಅದು ನಾವು 4 ಆಗಿ ಅಸೈನ್ ಆಗುತ್ತೆ. ಯಾಕಂದರೆ ಇಲ್ಲಿ ಡಿವೈಸ್ ಇಂಟಿಜರ್ ಆಗಿರೋದ್ರಿಂದ ಅದು ಇಂಟಿಜರ್ ವೇರಿಯೇಬಲ್ನ ಮಾತ್ರ ತಗೊಳುತ್ತೆ. ಇವಾಗ ನಮಗೆ ಇಂಟಿಜರ್ ಬೇಡ, ನಮಗೆ ಬೇರೆ ಬೇಕು ಅಂತ ಇದ್ದರೆ ಕೂಡ ಮಾಡ್ಬೋದು. ಆದರೆ ಇವಾಗ ಸದ್ಯಕ್ಕೆ ಅದನ್ನ ಇಂಟಲ್ಲೇ ಇಡೋಣ. ಡಿವಿಷನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು %d. ಇವಾಗ ನಾವು 4 ಬೇಸಿಕ್ ಆಪರೇಟರ್ನ ಯೂಸ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀವಿ. ಒಂದು ಪ್ಲಸ್, ಇನ್ನೊಂದು ಮೈನಸ್, ಇನ್ನೊಂದು ಸ್ಟಾರ್. ಇದು ಮಲ್ಟಿಪ್ಲೈ ಮಾಡೋಕ್ಕೆ ಯೂಸ್ ಆಗುತ್ತೆ, ಇನ್ನೊಂದು ಡಿವೈಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಮಾಡ್ಯುಲೋ ಆಪರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಮಾಡ್ಯುಲೋ ಆಪರೇಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ನಂಬರಿಂದ ಇನ್ನೊಂದು ನಂಬರ್ನ ಡಿವೈಡ್ ಮಾಡಿಬಿಟ್ಟು ನಮಗೆ ರಿಮೈಂಡರ್ ಏನಾದರೂ 0 ಇದ್ದರೆ ರಿಮೈಂಡರ್ ಏನಿರುತ್ತೆ ಅದು ಮಾಡ್ಯುಲೋ ಆಪರೇಟರಲ್ಲಿ ಬರುತ್ತೆ. ಇವಾಗ ಒಂದು ಇಂಟ್, ಇವಾಗ ನಮ್ 1ಗೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇವಾಗ 4 ಏನಿದೆ ಅದನ್ನು ರನ್ ಮಾಡಿಬಿಟ್ಟು ಅದ್ರದ್ದು ಔಟ್ಪುಟ್ ಚೆಕ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂತ ಹೇಳಿದ್ರೆ ಇದು ಬೇಸಿಕ್ಸ್ ಆಪರೇಟರ್ ಆಗಿರೋದ್ರಿಂದ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಕಂಪೈಲ್ ಮಾಡೋದಕ್ಕೆ ಸೇಮ್ ಸ್ಟೆಪ್ಸು. GCCಗೆ ನಮ್ಮದು operators.c ಫೈಲ್ನ ಪಾಸ್ ಮಾಡ್ತೀವಿ. ಇದು ಪಾಸ್ ಆದಮೇಲೆ ಎಕ್ಸಿಕ್ಯೂಟಬಲ್ನ ರನ್ ಮಾಡ್ತಾಯಿದ್ದೀವಿ. ಇವಾಗ ನಮ್ 1 ವ್ಯಾಲ್ಯೂ 1, ನಮ್ 2 ವ್ಯಾಲ್ಯೂ 2. ಇಲ್ಲಿ ನಾವು ಲೈನ್ ನಂಬರ್ 10ನಲ್ಲಿ ವ್ಯಾಲ್ಯೂ ಆಫ್ ಸಮ್ ಪ್ರಿಂಟ್ ಮಾಡ್ತಾಯಿದ್ದೀವಿ. ನಮ್ 1 ಪ್ಲಸ್ ನಮ್ 2, ಇವಾಗ 1 ಪ್ಲಸ್ 2 ಆ್ಯಡ್ ಮಾಡಿದರೆ ಏನಾಗುತ್ತೆ, 3 ಬರುತ್ತೆ. ಹಾಗಾಗಿ 3 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ನಮ್ 1 ಮೈನಸ್ ನಮ್ 2. 1 ಮೈನಸ್ 2 ಮಾಡಿದರೆ ಏನಾಗುತ್ತೆ, ನಮಗೆ ಆನ್ಸರು -1 ಸಿಗುತ್ತೆ. ಇದು ಕೂಡ ಪ್ರಿಂಟ್ ಬಂದಿದೆ. ನೆಕ್ಸ್ಟ್ ಪ್ರಾಡಕ್ಟ್, ನಮ್ 1 ಮಲ್ಟಿಪ್ಲೈಡ್ ಬೈ ನಮ್ 2. ಇವಾಗ 1 ಇಂಟು 2 ದ ಆನ್ಸರ್ ಈಸ್ 2. ಅಂದರೆ ನಮಗೆ ಪ್ರಾಡಕ್ಟ್ ವ್ಯಾಲ್ಯೂ 2 ಬರ್ತಾಯಿದೆ. ನೆಕ್ಸ್ಟ್ ಡಿವೈಡ್ ಮಾಡ್ತಿದ್ದೀವಿ, ನಮ್ 1 ಡಿವೈಡೆಡ್ ಬೈ ನಮ್ 2. ಇವಾಗ 1 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆನ್ಸರ್ 0.5 ಬರುತ್ತೆ. ಆದರೆ ನಮಗೆ ಇಲ್ಲಿ ಇಂಟಿಜರ್ ಆಗಿರೋದ್ರಿಂದ ಆ 0.5ನ ಇಂಟಿಜರ್ಗೆ ಕನ್ವರ್ಟ್ ಮಾಡಿದರೆ ಅದು 0 ಆಗಿ ಕನ್ವರ್ಟ್ ಆಗುತ್ತೆ ಸಿ ಪ್ರೋಗ್ರಾಮಲ್ಲಿ. ಅದರಿಂದ ನಮಗೆ 0 ಬರ್ತಿದೆ. ಇವಾಗ ನಾವೇನಾದರೂ ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿದರೆ, ಇವಾಗ ಡಿವೈಡ್ನ ಫ್ಲೋಟ್ ಅಂತ ಮಾಡಿದ್ದೀವಿ. ಇವಾಗ ಫ್ಲೋಟ್ಗೆ ನಮ್ 1 ಡಿವೈಡೆಡ್ ಬೈ ನಮ್ 2 ಅಸೈನ್ ಮಾಡಿಬಿಟ್ಟು ಪ್ರೋಗ್ರಾಮ್ನ ರನ್ ಮಾಡಿದರೆ ನಮಗೆ ಡಿಫ್ರೆಂಟ್ ಔಟ್ಪುಟ್ ಬರುತ್ತೆ. ಇವಾಗ ಫ್ಲೋಟನ್ನು ನಾವು %d ಫಾರ್ಮ್ಯಾಟರ್ ಇರೋದ್ರಿಂದ ನಮಗೆ ಒಂದು ಕಂಪೈಲೇಷನ್ ಎರರ್ ಬರ್ತಾಯಿದೆ. ಅದನ್ನು ಕೂಡ ಫಿಕ್ಸ್ ಮಾಡೋಣ. ಇವಾಗ ಮತ್ತೆ ನಾವು ಈ ಫಂಕ್ಷನ್ ಪ್ರೋಗ್ರಾಮ್ನ ಕಂಪೈಲ್ ಮಾಡಿ ಎಕ್ಸಿಕ್ಯೂಟಬಲ್ನ ರನ್ ಮಾಡಿದರೆ ನಮಗೆ ಮತ್ತೆ 0ನೇ ಬರ್ತಾಯಿದೆ. ಯಾಕಂತ ಹೇಳಿದರೆ ಈ ಡಿವಿಷನ್ ಆದಮೇಲೆ ನಮಗೆ ಏನು ವ್ಯಾಲ್ಯೂ ಇರುತ್ತೆ ಅದು ಫ್ಲೋಟಿಂಗ್ ಪಾಯಿಂಟ್ಗೆ ಕನ್ವರ್ಟ್ ಆಗುತ್ತೆ. ಇವಾಗ ನಮ್ 1 ಡಿವೈಡೆಡ್ ಬೈ 2 ಇದು ನಾವು ಇಂಟಿಜರ್ಸ್ ಆಗಿ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಇವಾಗ ಡಿವೈಡ್ ಅನ್ನೋದು ಫ್ಲೋಟ್ ಆಗಿದ್ರೂ ಕೂಡ ನಾವು ನಮ್ 1 ಮತ್ತು ನಮ್ 2 ಇಂಟಿಜರ್ ಆಗಿರೋದ್ರಿಂದ ನಮಗೆ ಈ ಆನ್ಸರ್ ಬರ್ತಾಯಿದೆ. ಇವಾಗ ನಾವೇನಾದರೂ ಒಂದು ವೇರಿಯೇಬಲ್ನ ಎಕ್ಸ್ಪ್ಲಿಸಿಟಾಗಿ ಫ್ಲೋಟ್ಗೆ ಕನ್ವರ್ಟ್ ಮಾಡಬೇಕು ಅಂತ ಇದ್ದರೆ ನಾವು ಈ ರೀತಿಯಾಗಿ ಫ್ಲೋಟ್ ಅಂತ ಬರೀಬೋದು. ಇದನ್ನು ನಾವು ಟೈಪ್ ಕಾಸ್ಟಿಂಗ್ ಅಂತ ಕರಿತೀವಿ. ಇವಾಗ ಒಂದು ಟೈಪ್ ವೇರಿಯೇಬಲ್ ಇನ್ನೊಂದು ಟೈಪ್ಗೆ ಕನ್ವರ್ಟ್ ಮಾಡಬೇಕು ಅಂತ ಇದ್ದರೆ ನಾವು ಅದನ್ನು ಫ್ಲೋಟ್ ಅಂತ ಅದ್ರ ಮುಂದುಗಡೆ ಬರೀಬೇಕು. ಇವಾಗ ನಾವು ಮತ್ತೆ ಈ ಪ್ರೋಗ್ರಾಮ್ನ ಕಂಪೈಲ್ ಮಾಡಿಬಿಟ್ಟು ರನ್ ಮಾಡೋಣ. ಇವಾಗ ನಮಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಇವಾಗ ನಮಗೆ ಡಿವಿಷನ್ ವ್ಯಾಲ್ಯೂ 0.5 ಬರ್ತಾಯಿದೆ. ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂತ ಅಂದರೆ, ನಾವು ಯಾವಾಗಲೂ ಆಪರೇಟರ್ಗಳನ್ನ ಯೂಸ್ ಮಾಡಬೇಕಾದ್ರೆ ನಾವು ಕರೆಕ್ಟ್ ಟೈಪ್ನ ಪಾಸ್ ಮಾಡಿದರೆ ಮಾತ್ರ ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಇಲ್ಲಾಂದರೆ ಇಂಪ್ಲಿಸಿಟ್ ಕನ್ವರ್ಷನ್ ಆಗುತ್ತೆ. ನಾವಿವಾಗ ಮೊದಲೆಲ್ಲ ನೋಡಿದಾಗೆ, ಇದನ್ನೆಲ್ಲ ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನಾವಿಲ್ಲಿ ಯಾವುದೇ ರೀತಿ ಕನ್ವರ್ಷನ್ ಇಲ್ಲದೇ ಪಾಸ್ ಮಾಡಿದಾಗ ನಮಗೆ 0 ಅಂತ ಆನ್ಸರ್ ಬರ್ತಾಯಿತ್ತು. ಇವಾಗ ನಾವೆಲ್ಲದನ್ನು ಫ್ಲೋಟ್ಗೆ ಕನ್ವರ್ಟ್ ಮಾಡಿ ಮತ್ತೆ ಅದನ್ನು ಫ್ಲೋಟ್ ಅನ್ನೋ ಟೈಪ್ ವೇರಿಯೇಬಲ್ಗೆ ಅಸೈನ್ ಮಾಡ್ತಿರೋದ್ರಿಂದ ನಮಗೆ ಡಿವಿಷನ್ ವ್ಯಾಲ್ಯೂ 0.5 ಬರ್ತಾಯಿದೆ. ಇದು ಬೇಸಿಕ್ ಆಪರೇಟರ್ಸು. ಇನ್ನೂ ಕೂಡ ಮಾಡ್ಯುಲೋ ಆಪರೇಟರ್ ಮತ್ತು ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್, ಈ ರೀತಿಯಾದ ಹಲವಾರು ಆಪರೇಟರ್ಗಳಿದ್ದಾವೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಕಲಿಯೋಣ. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.